ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟಕ್ಕೆ ಜಗಳ ಆಗ್ತಿರೋಂಥದ್ದು. ಬೇಜಾರಾಗ್ತಿರೋಂಥ ವಿಷಯ ಏನಪ್ಪ ಅಂದರೆ, ಈ ಟೈಮಲ್ಲಿ ಯಾಕಪ್ಪ ಹಿಂಗೆ ಆಡ್ತಾರೆ ಅಂತ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ. ತುಂಬ ಕ್ರೂಷಿಯಲ್ ಇರುವಂಥ ಟೈಮ್. ಸೊ ಈ ಕೆಲವೇ ವಾರಗಳಿದೆ. ಈ ಟೈಮಲ್ಲಿ ಇವ್ರ ಆಟ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನಗಳು ಚೇಂಜ್ ಆಗೋದಕ್ಕೆ ತುಂಬ ಲಾಂಗ್ ಟೈಮ್ ತೊಗೊಳೋದಿಲ್ಲ. ಪಟ್ ಅಂತ ಓಪನಿಂಗ್ಗಳು ಚೇಂಜ್ ಆಗ್ತಿರುತ್ತೆ. ಅದು ಈಗ ಸೋಷಿಯಲ್ ಮೀಡಿಯಾ ಕೂಡ ನೋಡಿರ್ತಾರೆ ಅಂತ ಅನ್ಕೋತೀನಿ. ನನ್ನ ಪ್ರಕಾರ ಇವರಿಬ್ಬರ ಜಗಳ ಇವಾಗ ಏನು ಮಾಡ್ತಿದ್ದಾರೆ, ಇದರಿಂದ ಮೂರನೇರು ಕೂಡ ಲಾಭ ಆಗ್ಬೋದು. ನೋಡೋಣ ಏನು ಮಾಡ್ತಾರೆ, ಏನು ಕತೆ ಅಂತ. ನಿಮ್ಗೇನು ಅನಿಸುತ್ತೆ ಗೈಸ್ ಇವರಿಬ್ಬರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇವಾಗ ತುಂಬ ದೊಡ್ಡ ಮಟ್ಟಕ್ಕೆ ಜಗಳ ಆಗ್ತಿದೆ. ಯಾರು ಸರಿ ಯಾರು ತಪ್ಪು ಏನು ಕತೆ ಅನ್ನೋ ಕೂಡ ಡೀಟೇಲಾಗಿ ಮಾತಾಡೋಣ. ಈಗ ಪ್ರೊಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಮೇಡಮ್ ಹೆಂಗೆ ಅಂದ್ರೆ ಅವ್ರು ಹೀರೋ ಆಗಬೇಕು. ನಾನು ಹೀರೋ ಆಗಕ್ಕೆ ಹೊರಟಿಲ್ಲ, ನೀನ್ ಜೋಕರ್ ಆಗ್ಬೇಡ. ಯಪ್ಪ, ನನಗೆ ಈ ಪ್ರೋಮೋ ನೋಡ್ತಾ ಇರಿಟೇಷನ್ ಜಾಸ್ತಿ ಆಗ್ತದೆ. ಬೇಕಾಗಿರಲಿಲ್ಲ ಅನ್ಕೋತೀನಿ ಈ ಟೈಮಲ್ಲಿ ಇವರಿಬ್ರಿಗೂ ಕೂಡ. ಆ್ಯಂಡ್ ನಿಮ್ಮ ಅನಿಸಿಕೆನು ಗೈಸ್. ಆ್ಯಂಡ್ ಇಲ್ಲಿ ಒಂದು ನೋಡ್ತಿರ್ಬೇಕಾದ್ರೆ ಈ ಪ್ರೋಮೋನ ಈ ಕಳಪೆ ಮತ್ತು ಉತ್ತಮ ಕೊಡೋಂಥದ್ರಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಅನಿಸುತ್ತೆ. ನೋಡೋಣ, ಎಪಿಸೋಡ್ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಬೇಜಾರಾಗೋದೇನಪ್ಪ ಅಂದರೆ, ಈ ಸೀಸನ್ ನೀವು ಅಬ್ಸರ್ವ್ ಮಾಡಿ ಗೈಸ್, ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಎಷ್ಟು ಸಲ ಆಗಿದೆ. ಆ್ಯಂಡ್ ತುಂಬ ಸಲ ಇದು ತುಂಬ ದೊಡ್ಡ ಮ್ಯಾಟ್ರ್ ಕೂಡ ಇರೋದಿಲ್ಲ, ಆದರೂ ಕೂಡ ಅವ್ರದ್ದೇ ಪ್ರೋಮೋ. ಬೇರೆಯವ್ರು ಏನೂ ಮಾಡ್ತಿಲ್ವಾ, ಅಥವಾ ಮಾಡ್ತಿರೋ ನಮಗೆ ತೋರಿಸ್ತಾ ಇಲ್ವಾ, ಅಥವಾ ತೋರಿಸೋ ಇಂಟ್ರೆಸ್ಟು ಇಲ್ವಾ, ಏನು ಕತೆ ನಿಜವೂ ಅರ್ಥ ಆಗ್ತಿಲ್ಲ. ನನಗೂ ಆನೆಸ್ಟಾಗಿ ಹೇಳ್ತೀನಿಲ್ಲ, ಇವರಿಬ್ಬರು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿ ಬೇಜಾರಾಗಿ ಹೋಗಿದೆ. ಎಷ್ಟು ಅಂತ ಜನ ಅದನ್ನೇ ನೋಡ್ತಾರೆ ಗುರು. ಒಂದು ಸಲ ಸರಿ, ಎರಡು ಸಲ ಸರಿ, ಮೂರನೇ ಸಲ ಸರಿ, ಎಷ್ಟು ಅಂತ ಅದನ್ನೇ ಮಾತಾಡ್ತಾರೆ. ತಪ್ಪು ಅನ್ನೋದು ಎಲ್ಲರೂ ಮಾಡ್ತಾರೆ, ಜಗಳ ಅನ್ನೋದು ಹಾಗೆ ಆಗುತ್ತೆ. ಬಟ್ ಇದು ರಿಪೀಟೆಡಾಗಿ ಆಗ್ತಿದ್ರ ಜೊತೆಗೆ ಇದನ್ನೇ ಟೆಲಿಕಾಸ್ಟ್ ಮಾಡಬೇಕು ಅಂತ ಪದೇ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರ ವಿಷಯಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಆಲ್ರೆಡಿ ತೊಗೊಂಡಿರ್ತಾರೆ. ಪಟ್ ಅವ್ರು ಸರಿ ಇವ್ರು ಸರಿ, ಅವ್ರು ತಪ್ಪು ಅಂದ್ಕೊಂಡು ಬರ್ತಾ ಇರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಮಾಡ್ತಾರೆ, ಅದು ಗೊತ್ತಿದೆ. ಆದರೂ ಸಮ್ಟೈಮ್ಸ್ ಅನ್ಸೋದೇನಂದರೆ, ಇರೋದು ಕೆಲವೇ ದಿನಗಳು. ಸೊ ಇವಾಗಾದರೂ ಅವ್ರು ತಮಾಷೆ ಮಾಡ್ಕೊಂಡು ಎಂಜಾಯ್ ಮಾಡ್ತಿರೋ ತುಂಬ ವಿಷಯಗಳಿದೆ. ಅದನ್ನು ಸ್ವಲ್ಪ ಪ್ರೊಮೋಗಳನ್ನ ಹಾಕಿದ್ರೆ ನಿಜವಾಗ್ಲೂ ನೋಡೋರು ನಮಗೂ ಕೂಡ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಸೀಸನ್ ನಾವು ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ತಕ್ಕಂತ ಏನು ಹೋಗಲಿಲ್ಲ. ಓಕೆನಾ? ಆದರೂ ಕೂಡ ಎಂಡ್ ಮಾಡ್ಬೇಕಾದ್ರೆ ಎಲ್ಲ ಹ್ಯಾಪಿಯಾಗಿ ಎಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಷ್ಟೇ. ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಬಟ್ ಇಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ಬರು ಕೂಡ ಅರ್ಥ ಮಾಡ್ಕೋಬೇಕಿರೋ ವಿಷಯ ಏನಪ್ಪ ಅಂದರೆ, ಈ ಟೈಮಲ್ಲಿ ನಾವು ಎಷ್ಟು ತಾಳ್ಮೆ ತೋರಿಸ್ತೀವೋ ಅಷ್ಟು ನಮಗೇ ಒಳ್ಳೆಯದು ಅಂತ. ಬಟ್ ಅದು ಯಾಕೋ ಕಾಣಿಸ್ತಾ ಇಲ್ಲ, ಎಲ್ಲ ಎಡವಟ್ಟು ಆಗ್ತಾಯಿದೆ. ಸೊ ಜಿದ್ದಿಗೆ ಬಿದ್ದಿರೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ನೋಡೋಣ ಎಪಿಸೋಡಲ್ಲಿ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವಾಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಮೇಡಮ್ ಹೆಂಗೆ ಅಂದ್ರೆ ಅವ್ರು ಹೀರೋ ಆಗಬೇಕು. ಸೊ ಇಲ್ಲಿ ಗಿಲ್ಲಿ ಅವರು ಮೇಡಮ್ ಹೆಂಗೆ ಅಂದರೆ, ಅವರು ಹೀರೋ ಆಗೋಕ್ಕೆ ಅನ್ನೋ ರೀತಿ ಬರ್ತಾಯಿದೆ ಮಾತು. ಅಂದರೆ ಇಲ್ಲಿ ಅವ್ರು ಹೀರೋ ಆಗೋಕ್ಕೋಸ್ಕರ ಇನ್ನೊಂದೇನೋ ಮಾಡ್ತಾರೆ ಅನ್ನೋ ರೀತಿ ಗಿಲ್ಲಿಯವರ ಪಾಯಿಂಟ್. ಬಟ್ ಅದನ್ನು ಯಾಕೆ ಹೇಳ್ತಿದ್ದಾರೆ, ಏನು ಸಂದರ್ಭ, ಏನು ಕತೆ, ಒಂದು ಐಡಿಯಾ ಇಲ್ಲ. ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿಯವ್ರ ರಿಯಾಕ್ಷನ್ ಇಷ್ಟೆಲ್ಲ ನೋಡ್ತಿರ್ಬೇಕಾದ್ರೆ ಸುಮ್ಮನೆ ಗಿಲ್ಲಿ ಯಾವಾಗ ಕೂಡ ಈ ಲೆವೆಲ್ಗೆಲ್ಲ ಟ್ರಿಗರ್ ಆಗಿರೋಂಥದ್ದಾಗ್ಬೋದು, ಅಷ್ಟೊಂದು ಕೋಪ ಮಾಡ್ಕೊಂಡಿರೋದಾಗ್ಬೋದು ನಾನು ಕೂಡ ನೋಡಿಲ್ಲ ಈ ಸೀಸನ್ ಫುಲ್. ಓಕೆನಾ? ಸೊ ಏನೋ ಒಂದು ಮೇನ್ ಪಾಯಿಂಟ್ ಇದ್ದೇ ಇರುತ್ತೆ, ಅದು ಏನು ಅಂತ ಕಾದು ನೋಡಬೇಕಾಗುತ್ತೆ. ಎಡಿಟ್ ಕೂಡ ಆಗಿದೆ ಇಲ್ಲಿ. ಜೊತೆಗೆ ಇಲ್ಲೊಂದು ಏನಪ್ಪ ಅಂದರೆ, ಇವಾಗ ಮೇನ್ ಪಾಯಿಂಟ್ ಗಿಲ್ಲಿದೇನೆಂದರೆ, ಇಲ್ಲಿ ಅಶ್ವಿನಿ ಮೇಡಮ್ ಹೇಗೆ ಅಂದರೆ, ಅವ್ರು ಹೀರೋ ಆಗೋಕ್ಕೆ ಇದನ್ನೇನೋ ಮಾಡ್ತಾರೆ ಅನ್ನೋದು ಪಾಯಿಂಟ್ ಇಟ್ಕೊತಿದ್ದಾರೆ. ಓಕೆನಾ? ಇದ್ರ ಜೊತೆಗೆ ಈ ಕಡೆಯಿಂದ ಬಂದಂಥ ರಿಯಾಕ್ಷನ್ ಕೇಳ್ಕೊಡಿ. ಸೊ ಆ್ಯಕ್ಚುಲಿ ಇಲ್ಲಿ ಒಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ಇವಾಗ ಕಳಪೆ ಉತ್ತಮ ಅನ್ನೋದಾಯಿತು ಅಂದರೆ, ಮತ್ತು ಈ ಥರ ಒಂದು ಬೇಡಬೇಕು ಅಂತ ಬಂದಾಗ ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ ಮಧ್ಯ ಮಾತಾಡುವಂಥದ್ದು. ಇವಾಗ ಗಿಲ್ಲಿ ಹೇಳಿ ಮುಗಿಸಿದ ಮೇಲೆ ಅಶ್ವಿನಿ ಅವರು ಅವ್ರ ಪಾಯಿಂಟ್ನ ಇಟ್ಕೊಂಡು ಮಾತಾಡಿದರೆ ಐ ಥಿಂಕ್ ಈ ಜಗಳ ಈ ಲೆವೆಲ್ಗೂ ಹೋಗ್ತಿಲ್ಲ ಅಂತ ಅನಿಸುತ್ತೆ. ಫಸ್ಟ್ ವಿಷಯ, ಇನ್ನೊಬ್ರು ಮಾತಾಡ್ತಿರ್ಬೇಕಾದ್ರೆ ನಾವು ಮಧ್ಯೆ ಮಾತಾಡಬಾರ್ದು, ಬಿಟ್ಬಿಡ್ಬೇಕು. ಅದು ಗಿಲ್ಲಿನೇ ಆಗ್ಬೋದು, ಅಶ್ವಿನಿ ಅವ್ರು ಆಗ್ಬೋದು, ಯಾರೇ ಮಾಡಿದ್ರು ತಪ್ಪೇ. ಅದಾದಮೇಲೆ ಇಲ್ಲಿ ಅಶ್ವಿನಿ ಅವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಿರೋದು ಅಷ್ಟೇ. ಇಲ್ಲಿ ಗಿಲ್ಲಿ ಹೇಳಿದ್ದು ಕೂಡ ತಪ್ಪು ಅಂತ ಅನಿಸ್ತಿಲ್ಲ, ಮತ್ತು ಅಶ್ವಿನಿ ಅವ್ರ ಕಡೆಯಿಂದ ಕೂಡ ರಿಯಾಕ್ಷನ್ ಕೇಳಿಸ್ಕೊಳ್ಳಿ. ನೋಡಿ, ಇವಾಗ ಇವ್ರ ಪಾಯಿಂಟ್ ಇದೆ, ಅಲ್ಲಿ ಕಟ್ ಮಾಡಿರ್ತಾರೆ ಅಥವಾ ಇನ್ನೊಂದೇನೋ ಇರುತ್ತೆ. ಓಕೆನಾ? ಜೊತೆಗೆ ಇಲ್ಲಿ ಒಂದು ಏನು ಗೊತ್ತಾ, ಯಾವ ವಿಷಯ ಕೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಅಶ್ವಿನಿ ಅವ್ರ ರಿಯಾಕ್ಷನ್ ನೋಡಿದಾಗ, ಇವಾಗ ನೋಡಪ್ಪ, ನಾನು ಏನು ಹೀರೋ ಆಗಕ್ಕೆ ಹೋಗ್ತಾ ಇಲ್ಲ, ನೀನು ಜೋಕರ್ ಆಗಬೇಡ ಇಲ್ಲಿ. ಸೊ ನೀನು ಏನೇನೋ ಥಿಂಕ್ ಮಾಡಿಕೊಂಡು ನೀನು ಜೋಕರ್ ಆಗಬೇಡ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಸೊ ಇವಾಗ ಇವ್ರು ಹೇಳೋದ್ರೂ ಅರ್ಥ ಇದೆ, ಗಿಲ್ಲಿ ಹೇಳಿದ್ರು ಅರ್ಥ ಇದೆ. ಯಾಕಂದ್ರೆ ಅವ್ರಿಗೆ ಅನಿಸುತ್ತೆ, ಇವಾಗ ಗಿಲ್ಲಿ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಅಶ್ವಿನಿ ಗೌಡರು ಯಾರನ್ನೋ ಒಬ್ಬರು ತಾವು ಇರೋಕ್ಕೋಸ್ಕರ ಇನ್ನೊಂದು ಮಾಡ್ತಾರೆ ಅನ್ನೋ ರೀತಿ ಗಿಲ್ಲಿಗೆ ಅನಿಸ್ತು. ಅಂದರೆ ಈ ಕಡೆ ಅಶ್ವಿನಿ ಗೌಡರ ಕಡೆಯಿಂದ ಬಂದಾಗ, ಇಲ್ಲಿ ನಾನು ಹೀರೋ ಹಾಕೇನು ಹೋಗ್ತಾ ಇಲ್ಲ, ನೀನು ಇಲ್ಲಿ ಬಂದು ಜೋಕರ್ ಆಗಬೇಡ ಅನ್ನೋ ರೀತಿ ಏನೋ ಪಾಯಿಂಟ್ ಇಲ್ದಿರೋ ಪಾಯಿಂಟ್ನ ನೀನು ಪ್ರೂವ್ ಮಾಡೋಕ್ಕೆ ಹೋಗ್ತಿದೆಯಾ, ಇದು ಮಾಡಬೇಡ ಅನ್ನೋ ರೀತಿ ಅಶ್ವಿನಿ ಅವ್ರ ವಾದ ಇದೆ. ಸೊ ಇಲ್ಲಿ ಇಬ್ಬರು ಪಾಯಿಂಟ್ ವ್ಯಾಲಿಡ್ ಇದೆ. ಬಟ್ ಇಲ್ಲಿ ನನಗನ್ಸಿದ್ದೇನೆಂದರೆ, ಮಧ್ಯೆ ಹೋಗಿ ಮಾತಾಡಿದಾಗ ಅದು ಕಂಪ್ಲೀಟ್ಲಿ ಈ ಥರ ಹತ್ಕೊಳ್ಳುತ್ತೆ. ಅದು ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ. ನೋಡೋಣ ಮುಂದೆ. ಓಕೆ, ಕಾಮಿಡಿಯನ್ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಕೂಡ ಕಟ್ ಆಗಿದೆ, ಕೇಳಿಸ್ಕೊಳ್ಳಿ ಇವಾಗ.
ನೋಡಿ ಪ್ರೂವ್ ಮಾಡಿದನ ನಿನ್ನ ಮುಂದೆ ಅನ್ನೋ ವರ್ಡ್ನ ಯೂಸ್ ಮಾಡ್ತಿದ್ದಾರೆ ಯಾರು ಅಶ್ವಿನವರು. ಅಂದರೆ ಟಾಸ್ಕ್ ಆಟ ಆಡಿ ಗೆದ್ದಿದ್ದೀನಿ ಅನ್ನೋ ರೀತಿ ಅವ್ರು ಹೇಳ್ತಿರೋಂಥದ್ದು. ಇಲ್ಲಿ ಗಿಲ್ಲಿ ಅವ್ರದ್ದು ಹಂಗಾರೆ ಅದನ್ನು ಕ್ವಶನ್ ಮಾಡಿ ಮಾತಾಡಿರುವಂಥದ್ದು. ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಸೊ ಇದೇ ತಪ್ಪಾಗುವಂಥದ್ದು. ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಯೋಗ್ಯತೆ ಅನ್ನೋದು ಇರುತ್ತೆ. ಆ್ಯಂಡ್ ಇಲ್ಲಿ ಏನಂದರೆ ಯಾಕೆ ಈ ಪಾಯಿಂಟ್ಗಳು ಇಟ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತಾರೆ ಅಂತ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ. ಓಕೆನಾ, ಇವಾಗ ಏನು ಗೊತ್ತಾ, ಆಟ ಅಂತ ಬಂದಾಗ ಗೆಲುವು ಸೋಲು ಇದ್ದಿದ್ದೆ. ಬಟ್ ಇಲ್ಲಿ ಮ್ಯಾಟ್ರ್ ಆಗಬೇಕಾಗಿರೋದು ನಮ್ಮ ಎಫರ್ಟ್. ನಾವು ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕಿದ್ವಿ, ಬಿಟ್ಕೊಟ್ಬಿಟ್ವ ಈಸಿಯಾಗಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಿಸ್ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಅಂತ ಅನ್ಸುತ್ತೆ. ಇಲ್ಲಿ ಗಿಲ್ಲಿ ಅವರು ಕೂಡ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅದೇ ಈ ಗೇಮಿಗೆ ಸಂಬಂಧಪಟ್ಟಂಗೆ ನೀವೇನು ಮಾಡೋಕ್ಕಾಗಲ್ಲ, ಏನು ದಬ್ಬಾಕಿಲ್ಲ ಅನ್ನೋ ರೀತಿ ಪಾಯಿಂಟ್ಗಳು. ಓಕೆನಾ. ಆಮೇಲೆ ಈ ಅಶ್ವಿನವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಿದೆ ಗಿಲ್ಲಿದು. ಯಪ್ಪ ನೋಡಿ, ಕ್ಯಾಪ್ಟನ್ ಆಗೋಕ್ಕೆ ಚಾನ್ಸ್ ಇಟ್ಟು ಕೂಡ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ರೀತಿ, ಕ್ಯಾಪ್ಟನ್ ಆಗೋಕ್ಕಾಗಿಲ್ಲ ಅಂತ. ಓಕೆನಾ, ನನಗೊಂದು ಬೇಜಾರಾಗೋದು ಹೆಂಗೆ ಗೊತ್ತಾ, ಎಲ್ಲರೂ ಕ್ಯಾಪ್ಟನ್ ಆಗೋಕ್ಕಾಗಲ್ಲ. ಬಟ್ ಎಫರ್ಟ್ ಅಂತ ಬಂದಾಗ ಇವತ್ತು ನನ್ನ ಪ್ರಕಾರ ಇವಾಗ ಅಶ್ವಿನ್ ಅವ್ರಿಗೆ 42 ವರ್ಷ ಅನಿಸುತ್ತೆ. ಸೊ ಆ ವ್ಯಕ್ತಿ ಇವತ್ತು ಇಷ್ಟು ಮಟ್ಟಿಗೆ ಎಫರ್ಟ್ ಆಗ್ತಿದ್ದಾರೆ, ಟಾಸ್ಕ್ ಆಡ್ತಿದ್ದಾರೆ, ಫೈಟ್ ಕೊಡ್ತಿದ್ದಾರೆ ಅಂದಾಗ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಆಟ ಆಡಿದ್ವಿ ಅಂದ ತಕ್ಷಣ ನಾವು ಗೆಲ್ಲೋಕ್ಕೂ ಆಗಲ್ಲ. ಇದೆಲ್ಲರೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಯಾಕಂದ್ರೆ ತುಂಬ ಜನ ನೋಡಿದ್ದೀನಿ, ಅವಳು ಅದು ಮಾಡಲ್ಲ, ಇವನು ಅದು ಮಾಡಲ್ಲ, ಏನು ಗೆದ್ದಿಲ್ಲ, ಎಲ್ಲರೂ ಎಲ್ಲ ಗೇಮ್ನು ಗೆಲ್ಲಕ್ಕಾಗಲ್ಲ. ಬಟ್ ಅವ್ರ ಎಫರ್ಟ್ 100% ಆಗ್ತಿದ್ದಾರೆ, ಗೆಲ್ಲಬೇಕು ಅಂತ ಹೊಡೆದಾಡ್ತಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇಲ್ಲಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ಬೋದು ತುಂಬ ಜನ. ಇವಾಗ ಅವರೆಲ್ಲ ಎಫರ್ಟ್ ಆಗ್ತಿಲ್ಲ, ಒಬ್ಬರು ಅದನ್ನು ನೋಡಬೇಕಲ್ವ ಇವರು ಅಂತ. ಹೌದು, ನಿಜ ಪಾಯಿಂಟ್ ಅದು. ಬಟ್ ಅದನ್ನು ನೀವು ಬೇರೆಯವ್ರಿಗೂ ಹಂಗೆ ಪಾಯಿಂಟ್ ಇಟ್ಕೋಬೇಕಾಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಈ ಥರ ವಿಷಯ ಅಂತ ಬಂದಾಗ ಎಷ್ಟೋ ಜನ ಗಿಲ್ಲಿ ಸರಿ, ಅಶ್ವಿನ್ ಕೂಡ ತಪ್ಪು, ಇನ್ನೊಂದಿಷ್ಟು ಜನ ಕೂಡ ಸರಿ, ಗಿಲ್ಲಿ ತಪ್ಪು, ಈ ಥರ. ಬಟ್ ಎಷ್ಟು ಜನ ಅರ್ಥ ಮಾಡ್ಕೋತೀರಾ ಇಲ್ಲಿ ಇಬ್ಬರು ಕೂಡ ತಪ್ಪು ಮಾಡ್ತಾರೆ ಅಂತ? ನೀವು ಅಬ್ಸರ್ವ್ ಮಾಡಿ, ಅವ್ರ ಪಾಯಿಂಟ್ಗಳನ್ನ ಅಬ್ಸರ್ವ್ ಮಾಡಿ, ಖಂಡಿತವಾಗ್ಲೂ ಇಬ್ಬರು ತಪ್ಪಿದೆ, ಅಷ್ಟೇ ಸತ್ಯ. ಓಕೆನಾ, ಪ್ರೂವ್ ಮಾಡಿದ್ದಾರೆ, ಗೇಮಲ್ಲಿ ಆಡಿ ಅವ್ರ ವಿರುದ್ಧನೂ ಗೆದ್ದಿದ್ದಾರೆ, ಗಿಲ್ಲಿ ಕೂಡ ಗೆದ್ದಿದ್ದಾರೆ. ಬಟ್ ಅದನ್ನೇ ಇಟ್ಕೊಂಡು ಈ ಲೆವೆಲ್ ಜಗಳನ. ಸೊ ಕ್ಯಾಪ್ಟನ್ ಆಗೋ ತಾಕತ್ತಿದೆಯಾ ಅಂದರೆ, ಕ್ಯಾಪ್ಟನ್ ಅನ್ನೋದು ಒಂದು ವಿಷಯ ಇಟ್ಕೊಂಡು ಕೂತಿದ್ದಾರೆ ಗಿಲ್ಲಿ ಅವರು. ನನ್ನ ಪ್ರಕಾರ ಇದು ರಾಂಗ್. ಗಿಲ್ಲಿ ಏನು ಗೊತ್ತಾ, ತುಂಬ ಸಿಂಪಲ್ ಅರ್ಥ ಮಾಡ್ಕೋಬೇಕಿರೋದೇನೆಂದರೆ, ಎಲ್ಲರೂ ಕ್ಯಾಪ್ಟನ್ ಆಗೋಕ್ಕಾಗಲ್ಲ. ಬಟ್ ಅವ್ರ ಕ್ಯಾಪ್ಟನ್ಶಿಪ್ ಒಂದು ಟಾಸ್ಕ್ ಇದೆ ಗೊತ್ತಾ, ಅದು ಆಡಬೇಕಲ್ವ. ಅಲ್ಲಿ ಗಂಟ ಕ್ವಾಲಿಫೈ ಆಗಿ ಬರ್ತಾ ಇದ್ದಾರೆ ಅಂದರೆ ಸೊ ಅವ್ರ ಎಫರ್ಟ್ ಕೂಡ ಇರುತ್ತೆ. ಗೆಲುವು ಅನ್ನೋದು ಎಲ್ಲ ಟೈಮು ನಮ್ಗೆ ಸಿಗೋದಿಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಗಿಲ್ಲಿಯವ್ರು ಅರ್ಥ ಮಾಡ್ಕೊಳ್ಳೋದಂತೆ ಇರೋದು ನನಗೆ ತಪ್ಪಾಗಿ ಕಾಣಿಸಿದೆ. ಓಕೆ, ಇದು ರೂಲ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ರೂಲ್ಸ್ಗೆ ಪನಿಷ್ಮೆಂಟ್ ಕೂಡ ಆಗಿರುತ್ತೆ. ಅಗೇನ್ ಈ ಬಿಗ್ ಬಾಸ್ ಮೈಲಿ ಅತಿ ಹೆಚ್ಚು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಿರೋದು ಅದು ಕೂಡ ಮೈಕ್ ವಿಷಯದಲ್ಲಿ, ಅದು ಅಶ್ವಿನ್ ಅವರು. ಬಟ್ ಆ್ಯಕ್ಚುಲಿ ತೋರಿಸ್ತಾ ಇಲ್ಲ ಅದನ್ನು. ಅದು ತುಂಬ ಸಲ ಪಾಯಿಂಟ್ ಕೂಡ ಬಂದಿದೆ. ಅವರು ಕೂಡ ಒಂದು ಸಲ ಕನ್ವೆನ್ಷನ್ ಆಗ್ತಿರ್ಬೇಕು ಕೂಡ ಹೇಳಿದರು. ಆ್ಯಂಡ್ ಇವತ್ತು ಕೂಡ ಲೈವ್ ನೋಡ್ತಿರ್ಬೇಕು ಕೂಡ ಕ್ಷಮೆ ಕೇಳಿದ್ದಾರೆ ಮೈಕ್ ಆಗ್ತಂತ ಇರೋದಕ್ಕೆ. ಸೊ ಇದೆಲ್ಲ ಓಕೆ. ಬಟ್ ಇದೆಲ್ಲವೂ ಕೂಡ ಈ ಲೆವೆಲ್ಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಇದಕ್ಕಿಂತ ಮುಂಚೆ ಏನಾಗಿದೆ ಅದರಲ್ಲೂ ಕೂಡ ನನಗೆ ಶಾಕ್ ಆಗ್ತಿರೋದು ಏನಂದರೆ, ಗಿಲ್ಲಿ ಈ ಲೆವೆಲ್ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂದರೆ ಏನೋ ಮೇನ್ ಪಾಯಿಂಟ್ ಆಗಿದೆ ಅನ್ನೋವಂಥದ್ದು. ಮಾತಾಡ್ತೀನಿ ಎದ್ರು ಅಶ್ವಿನ್ ಅವರು. ಇದ್ಯಾಕೆ ಈ ಮಾತಂತೂ ಗೊತ್ತಾಗ್ತಿಲ್ಲ. ಇವಾಗ ಬರೀ ತಿನ್ಕೊಂಡು ಉಣ್ಕೊಂಡಿರೋದಕ್ಕೆ ಬಿಗ್ ಬಾಸ್ ಮನೆ ಬರಬೇಕಾಗಿತ್ತು, ಹಂಗೆ ಇದೆಯೋ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಹಾಗಾದ್ರೆ ಗಿಲ್ಲಿಗೆ. ಇದು ಕೂಡ ರಾಂಗ್ ಆಗುತ್ತೆ. ಏನೋಪ್ಪ, ನಂಗೆ ನಿಜ ಬೇಜಾರಾಗ್ತಿರೋದಂದ್ರೆ ಇವರಿಬ್ಬರು ಈ ಟೈಮಲ್ಲಿ ಹಿಂಗೆ ಆಡ್ತಿರೋಂಥದ್ದು. ಯಪ್ಪ, ಏನು ಕರೆಕ್ಟೋ ಅದು ಏನು ಸರಿನೋ ಏನು ರಾಂಗೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ಸ್ಟಾಗಿ ಇಬ್ಬರು ಕೂಡ ಬಿಹೇವ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ಟೈಮಲ್ಲಿ ಇದು ನಿಜವಾಗ್ಲೂ ಒಳ್ಳೆಯದಲ್ಲ ಗೈಸ್. ಸೀರಿಯಸ್ಲಿ ಈಗ ಬೇಕಾಗಿತ್ತು ಇಷ್ಟೆಲ್ಲ ಇವ್ರಿಗೆ ಈ ಟೈಮಲ್ಲಿ ಅಂತ ಅನಿಸಿದೆ ನನಗೆ. ನೋಡೋಣ ಇವರಿಬ್ಬರ ಜಗಳ ಯಾರ್ಯಾರಿಗೆ ಲಾಭ ಆಗುತ್ತೆ ಏನು ಕತೆ ಅಂತ. ಏನು ಬೇಕಾದರೂ ಆಗ್ಬೋದು ಅಂತ ಹೇಳ್ತಿಲ್ವಾ. ಒಪಿನಿಯನ್ ಅನ್ನೋದು ತುಂಬ ಬೇಗ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಆಡಿಯನ್ಸ್ಗಳಲ್ಲಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ವಾರದ ಕ್ಯಾಪ್ಟನ್ ಧನುಷ್ ಅವರು ಅವ್ರು ಕ್ಲಿಯರಾಗಿ ಗೊತ್ತಾಗುತ್ತೆ. ಗಿಲ್ಲಿಯವ್ರ ಮಾತುಗಳನ್ನ ಕೇಳಿದ್ರು ಕೂಡ ಅವರು ಅಂದರೆ ಅಶ್ವಿನ್ ಅವರು ಇವಾಗ ಕೂಡ ಕ್ಯಾಪ್ಟನ್ಸಿ ಇದರಿಂದ ಸೋತಿದ್ದಾರೆ. ಸೊ ಹಾಗಾಗಿ ಧನುಷ್ ಅವರು ಕನ್ಫರ್ಮ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ನೋಡೋಣ ಎಪಿಸೋಡ್ನ. ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ಇಬ್ಬರು ಕೂಡ ತಪ್ಪು, ಅಷ್ಟೇ ವಿಷಯ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.